ವೃಷಭಾವತಿ ನದಿ 3 ಸೆಲೆಗಳಿದೆ ಈ ನದಿಗೆ. ಇಲ್ಲಿ ವಿಶೇಷ ಏನು ಅಂದರೆ ವೃಷಭಾವತಿ ನದಿ ಆ ಬಸವನ ಪಾದದಲ್ಲಿ ಹುಟ್ಟುತ್ತೆ ಅಂತ, ಪಾದದ ಕೆಳಗೆ. ಬಹುಶಃ ನದಿ ಮೂಲ ಅವ್ರು ತಿಳ್ಕೊಂಡು ಒಂದು ಕಮಲದ ಕೆತ್ತನೆ ಮಾಡಿದ್ದಾರೆ. ಬಟ್ ಈ ಶಾಸನ ಏನು ಹೇಳುತ್ತೆ, ಬಸವನ ಪಾದದ ಅಡಿಯಲ್ಲಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ವೃಷಭಾವತಿ ಹರಿಯುವಳು ಅಂತ ಶಾಸನ. ಅಂದರೆ ಈ ಸೆಲೆ ಹೋಗೋದ್ರನ್ನ ಅವರು ಅದನ್ನು ಪತ್ತೆ ಮಾಡಿ ಆ ಜಾಗನ, ಆ ನೀರನ್ನೇ ಅದನ್ನು ಬಳಕೆ ಮಾಡ್ಕೊತಾ ಇದ್ರು. ವೃಷಭಾವತಿ ಒಂದು ಕಲ್ಯಾಣಿ ಫಾರ್ಮಲ್ಲಿ ಇದೆಯಂತ. ಸ್ಫಟಿಕದ ಸೆಲೆ, ಸ್ಫಟಿಕದ ಸಲಾಕೆ ಒಂಥರ ಅಷ್ಟು ಒಳಿತಿತ್ತಂತೆ ಅದು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನ ದೊಡ್ಡ ಬಸವಣ್ಣ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಬಸವನಗುಡಿಯಲ್ಲಿರುವಂಥ ನಾವು ಬುಲ್ ಟೆಂಪಲ್ ಅಂತ ಏನು ಕರಿತೀವಿ, ಆ ದೇವಸ್ಥಾನದ ಹತ್ರ ಇದ್ದೀವಿ. ಇವತ್ತು ನಮ್ಮ ಜೊತೆಗಿರೋದು ನಮ್ಮ ರಾಜೀವ್ ನೃಪತುಂಗ ಸರ್. ಅವರು ಒಂದು 15ಕ್ಕಿಂತ 20 ವರ್ಷಗಳ ಕಾಲ ಬೆಂಗಳೂರಿನ ಇತಿಹಾಸ ಕುರಿತು ಹಲವಾರು ಆಯಾಮಗಳಲ್ಲಿ ಅವಲೋಕನ ಮಾಡ್ಕೊಂಡು ಬಂದಿದ್ದಾರೆ. ಸೊ ನಾವು ಯಾಕೆ ಇವತ್ತು ಈ ದೇವಸ್ಥಾನದ ಹತ್ರ ಬಂದಿದ್ದೀವಿ ಅಂದರೆ, ಬೆಂಗಳೂರಿನ ಮೂಲ ನದಿಗಳು ಅಂತ ನಮಗೆ ಸಿಗೋದು ಅರ್ಕಾವತಿ ಮತ್ತು ವೃಷಭಾವತಿ. ಆದರೆ ನಾವು ಈಗ ವೃಷಭಾವತಿ ಅಂದರೆ ನಮ್ಮ ದೊಡ್ಡ ಬಸವನ ಗುಡಿ, ಆ ಬಸವಣ್ಣನ ಪಾದದ ಕೆಳಗೆ ಆ ನದಿ ಹುಟ್ಟುತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಸೊ ಇವತ್ತು ಬೆಂಗಳೂರಿನ ಜಲಮೂಲ ಮತ್ತು ಬೆಂಗಳೂರಿನ ನೀರಿನ ಬಗ್ಗೆ, ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ ಅಂತಲೇ ನಾವು ಬಂದಿದ್ದೀವಿ. ಅದನ್ನು ಇಲ್ಲಿಂದನೇ ಶುರು ಮಾಡಬೇಕು ಅನ್ನೋದು ನಮ್ಮ ಆಶಯ. ಈಗ ನಾವು ಯೋಚನೆ ಮಾಡ್ತಾ ಹೋದರೆ ಬೆಂಗಳೂರಲ್ಲಿ ಈಗ ಆಲ್ರೆಡಿ ಮಳೆಗಾಲ ಮತ್ತೆ ಶುರುವಾಗಿದೆ. ಎಲ್ಲ ಕಡೆ ರೋಡಲ್ಲೆಲ್ಲ ಪ್ರವಾಹಗಳು ಶುರುವಾಗ್ತಾಯಿದೆ. ಬಟ್ ಆದರೆ ಅದೇ ಇನ್ನೊಂದು ಬೇಸಿಗೆಗಾಲ ಬಂದರೆ ಬೋರ್ವೆಲ್ಗಳಲ್ಲಿ ನೀರೇ ಬತ್ತೋಗುತ್ತೆ. ಸೊ ಒಂದೇ ಒಂದು ನದಿ ಮೇಲೆ ಡಿಪೆಂಡ್ ಆಗಿರುವಂತಹ ಬೆಂಗಳೂರು ಇವತ್ತು ಆ ನದಿನೂ ಕೂಡ ಬೆಂಗಳೂರಲ್ಲಿಲ್ಲ. ಆ ನದಿಯ ಸಹಾಯದಿಂದ ಇದ್ದಂತಹ ಸಾವಿರಾರು ಕೆರೆಗಳಲ್ಲಿ ಇವತ್ತು ಒಂದು 10-20 ಕೆರೆಗಳಿರ್ಬೋದು. ಸೊ ತುಂಬ ಹಿಂದೆ ನಾವು ಯೋಚನೆ ಮಾಡಿದ್ರೆ ಬೆಂಗಳೂರದು ಮ್ಯಾಕ್ಸಿಮಮ್ ಪಾಪ್ಯುಲೇಷನ್ ಅಂದ್ರೇ ಒಂದು 50 ಲಕ್ಷ ಜನ ಇತ್ತು. ಅಷ್ಟಿದ್ದಾಗಲೇ ನಾವು ತುಂಬ ಬರಗಾಲಗಳನ್ನ ಫೇಸ್ ಮಾಡಿದ್ದೀವಿ, ತುಂಬ ವಾಟರ್ ಸಮಸ್ಯೆಗಳನ್ನು ಅನುಭವಿಸಿದ್ದೀವಿ. ಬಟ್ ಇವತ್ತು ಹತ್ತತ್ರ 2 ಕೋಟಿ ಜನ ನಾವು ಬೆಂಗಳೂರಿನಲ್ಲಿ ಬದುಕನ್ನು ಕಟ್ಕೊಳ್ಳುವಂಥ ದಾರಿಯಲ್ಲಿದ್ದೀವಿ. ಬಟ್ ಇವತ್ತಿಗೆ ನಮಗೆ ವಾಟ್ರ್ ನಾವು ಹೇಗೆ ವಾಟ್ರನ್ನ ಉಳಿಸ್ಕೋಬೇಕು, ಹಾಗಾದರೆ ನೀರಿನ ಪ್ರಮಾಣ ಹೇಗಿದೆ ಬೆಂಗಳೂರಲ್ಲಿ, ಅದ್ರ ಬಗ್ಗೆ ಒಂದು ಅವಲೋಕನ ಮಾಡೋಣ ಅಂತ ಬಂದಿದ್ದೀವಿ. ಶುರು ಮಾಡೋಣ. ಸರ್ ಅದ್ರ ಬಗ್ಗೆ ನಮಗೆ ಎಲ್ಲ ರೀತಿಯ ಮಾಹಿತಿನ ತಿಳಿಸ್ಕೊಡ್ತಾರೆ. ಮಾತಾಡೋಣ ಸರ್. ಖಂಡಿತ ಸರ್. ಇದು ಬೇಸಿಕಲಿ ವೃಷಭಾವತಿ ನದಿ 3 ಸೆಲೆಗಳಿದೆ ಈ ನದಿಗೆ. ಸೊ ಮೊದಲನೇ ಸೆಲೆ ನಾವೀಗ ಬಸವನಗುಡಿಯಲ್ಲಿದ್ದೀವಿ, ಇದ್ರ ಬಗ್ಗೆ ಮಾತಾಡೋಣ. ಯಾಕೆ ಈ ಒಂದು ಸೆಲೆಗೆ ಒಂದು ಮಹತ್ವ ಬರುತ್ತೆ ಅಂದರೆ, ಇಲ್ಲಿ ಶಾಸನ ಇದೆ. 16ನೇ ಶತಮಾನದಲ್ಲಿ ಒಂದು ಶಾಸನ ಕೆತ್ತಿದ್ದಾರೆ. ಇಲ್ಲಿ ವಿಶೇಷ ಏನು ಅಂದರೆ ವೃಷಭಾವತಿ ನದಿ ಆ ಬಸವನ ಪಾದದಲ್ಲಿ ಹುಟ್ಟುತ್ತೆ ಅಂತ, ಪಾದದ ಕೆಳಗೆ. ಬಹುಶಃ ನದಿ ಮೂಲ ಅವ್ರು ತಿಳ್ಕೊಂಡು ಒಂದು ಕಮಲದ ಕೆತ್ತನೆ ಮಾಡಿದ್ದಾರೆ. ಕಮಲ ಎಲ್ಲಿರುತ್ತೆ ಅಂದರೆ ನಮಗೆಲ್ಲ ಗೊತ್ತು, ನೀರಿರೋ ಜಾಗದಲ್ಲಿ. ಅದ್ರ ಮೇಲೆ ಬಸವ ಪಾದ ಇಟ್ಟಿದ್ದಾನೆ. ಅಂದರೆ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಅಂದರೆ, ಅವನು ಪಾದ ಇತ್ತಂಥ ಫೋರ್ಸ್ಗೆ ಅಲ್ಲಿ ನದಿ ಹುಟ್ಟಿತು ಅಂತಾರೆ. ಬಹುಶಃ ನಮ್ಮ ಪೂರ್ವಜರು ತುಂಬ ಬುದ್ಧಿವಂತರು, ನದಿ ಸೆಲೆನೇ ಹುಡುಕಿ, ಯಾಕಂದರೆ ನದಿಗೆ ಒಂದು ಪ್ರಾಶಸ್ತ್ಯ ಇದೆಯಲ್ಲ, ಅಲ್ಲೇ ಆ ಬಸವನ ವಿಗ್ರಹ ಪ್ರತಿಷ್ಠಾಪನೆ ಮಾಡಿರಬಹುದು. ಸೊ ಇದು ಈ ರೀತಿಯಾದಂಥ ಒಂದು ಕತೆ. ಬಟ್ ಈ ಶಾಸನ ಏನು ಹೇಳುತ್ತೆ, ಬಸವನ ಪಾದದ ಅಡಿಯಲ್ಲಿ ಹುಟ್ಟಿ ಪಶ್ಚಿಮ ವಾಹಿನಿಯಾಗಿ ವೃಷಭಾವತಿ ಹರಿಯುವಳು ಅಂತ ಶಾಸನ.
ಅಂದರೆ ಆ ಶಾಸನನು ಕೆತ್ತಿದ್ದಾರೆ ಅಂದರೆ ಅವ್ರಿಗೆ ಇದೆಲ್ಲ ತಿಳಿದಿದೆ ಅಂತಲೇ ನಮಗೆ ಗೊತ್ತಾಗುತ್ತೆ. ಹೌದು. ಸೊ ಹಾಗಾಗಿ ಆ ನದಿಗೆ ವೃಷಭವನ ಕಾಲಿಂದ ಹುಟ್ಟಿರೋದ್ರಿಂದ ವೃಷಭಾವತಿ ಅಂತ ಹೆಸರು ಅಂತ ಹೇಳ್ಬೋದು. ಬಹುಶಃ ಆ ಶಾಸನ 16ನೇ ಶತಮಾನದಲ್ಲಿ 2 ಕಡೆ ಇದೆ. ಒಂದು ಒಳಗಡೆ ಇದೆ, ಇಲ್ಲೆಲ್ಲ ಬಂಡೆಗಳಲ್ಲೂ ಕೂಡ ಅದೇ ಶಾಸನ, ಇನ್ನೊಂದು ರಿಕ್ಯಾಪ್ಲ ಇದೆ, 2 ಇದೆ. ಸೊ ಹೀಗಾಗಿ ಇದೊಂದು ಪ್ರಮುಖ ಒಂದು ಯಾತ್ರಾ ಸ್ಥಳ ಆಯಿತು. ಹಾಗೆ ಈ ನದಿ ಇಲ್ಲಿ ಹುಟ್ಟುತ್ತೆ. ಇಲ್ಲಿ ಹುಟ್ಟಿದಾಗ ಹಿಂದ್ಗಡೆ ಬಸವನ ಕೆರೆ ಅಂತ ಇದೆ. ಈಗೇನು BMS ಕಾಲೇಜ್ ಇದೆಯಲ್ಲ, ಅಲ್ಲಿ ಕೆಂಪೇಗೌಡನ ಗೋಪುರ ಇರೋದು. ಅಲ್ಲಿ ಆ ಬಸವನ ಕೆರೆ ದೊಡ್ಡದಾಗಿ ಇತ್ತು. ಅಲ್ಲಿಂದ ಅದೇನಾಗುತ್ತೆ, ಇಂಟರ್ ಕನೆಕ್ಟಿಂಗ್ ಸಿಸ್ಟಮ್ ಅಂತ ಬರುತ್ತೆ. ಸೊ ಅದನ್ನು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಈ ಸೆಲೆ ಈಗ ಎಲ್ಲಿ ಹೋಗುತ್ತೆ ಅಂತ ಫಸ್ಟ್ ಸೆಲೆ ಇಲ್ಲಿಂದ ಡೌನ್ ಹೋಗಿ ಗವಿಗಂಗಾಧರೇಶ್ವರ ದೇವಸ್ಥಾನ ಏನಿದೆ ಅದ್ರ ಕೆಳಗೆ ತಳಭಾಗದಲ್ಲಿ ಹೋಗುತ್ತೆ. ಈಕೆ ಗುಪ್ತಗಾಮಿನಿಯಾಗಿ ಹರಿತಾಳೆ. ಅಲ್ಲಿಂದ ಕೆಳಗೆ ಒಂಚೂರು ನೀವು ಇಳಿದ್ರೆ ಅದಮ್ಯ ಚೇತನ ಅಂತ ಬರುತ್ತೆ. ನಮ್ಮ ದಿವಂಗತ MP ಆದಂಥ ಅನಂತಕುಮಾರ್ ಅವರ ಇನಿಷಿಯೇಟಿವ್ನಲ್ಲಿ ಮಕ್ಕಳಿಗೆ ಬಿಸಿ ಊಟ ಕೊಡ್ತಾ ಇದ್ದಾರಲ್ಲ. ಸೊ ಅಲ್ಲಿ ಏನು ಅಂದರೆ ಈ ಸೆಲೆ ಹೋಗೋದ್ರನ್ನ ಅವರು ಅದನ್ನು ಪತ್ತೆ ಮಾಡಿ ಆ ಜಾಗನ, ಆ ನೀರನ್ನೇ ಅದನ್ನು ಬಳಕೆ ಮಾಡ್ಕೊತಾ ಇದ್ರು. ಹಿಂದೆ ಎಲ್ಲ ಶುರು ಮಾಡಿದಂಥ ಸಂದರ್ಭದಲ್ಲಿ 2002 75,000 ಜನ ಮಕ್ಕಳಿಗೆ ಆ ನೀರಿನಿಂದ ಅಡುಗೆ ಮಾಡ್ತಾಯಿದ್ರಂತೆ. ಆಮೇಲೆ ಒಂದು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ ಇಂಟರ್ ಕನೆಕ್ಟ್ ಮಾಡಿ. ಆ ನೀರೆಲ್ಲ ಹೋಗಿ ಅಲ್ಲಿ ಸ್ಟೋರ್ ಆಗುತ್ತೆ. ಆ ವೆಸಲ್ಸ್ನೆಲ್ಲ ವಾಶ್ ಮಾಡೋಕ್ಕೆ ಎಲ್ಲ ಅದನ್ನೇ ಅಲ್ಲಿ ರೀಸೈಕಲ್ ಮಾಡೋ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದೇನು ಅಂದರೆ ಈಗ ವೃಷಭಾವತಿ ಈಗಲೂ ಒರಿಜಿನಲ್ ಫಾರ್ಮಲ್ಲಿ ನೋಡ್ಬೋದು ಅಂದರೆ ನಾವು ಅದಮ್ಯ ಚೇತನದಲ್ಲಿ ಆ ಸೆಲೆ ಕಾಣುತ್ತೆ. ನೀವು ಹೇಳ್ತಿರೋ ಪ್ರಕಾರ ಹಾಗಾದರೆ ಇಲ್ಲಿ ಏನು ಗುರುತಿಸ್ತಾ ಇದ್ದೀವಿ ನಾವು ಸೆಲೆ, ಇದು ನಮಗೆ ಕಾಣಿಸೋದು ಅದಮ್ಯ ಚೇತನ. ಹೌದು, ಅದಮ್ಯ ಚೇತನದಲ್ಲೇ ಕಾಣಿಸುತ್ತೆ. ಗವಿಗಂಗಾಧರೇಶ್ವರ ಒಳಗಡೆ ಹೋದಾಗ ನೀವು ನೋಡ್ಬೋದು ಬಂಡೆಗಳಿಂದ ಎಲ್ಲ ತೊಟ್ಟಿಗ್ತಾರೆ. ಅದು ಒಂದು ಬಂಡೆ ಒಳಗೆ ಕೆತ್ತಿರೋದ್ರಿಂದ ಹಂಗೆ ಸ್ವಲ್ಪ ನಮಗೆ ಸಿಗುತ್ತೆ. ಹೌದು, ಇಂಟರ್ ಕನೆಕ್ಟ್ ಆಗಿ ಇದು ಅದಮ್ಯ ಚೇತನಕ್ಕೆ ಬಂದಾಗ ಅಲ್ಲಿ ನಮಗೆ ಕ್ಲೀನ್ಗೆ ಒಂದು ಟ್ಯಾಂಕ್ ಥರ ಮಾಡಿದ್ದಾರೆ. ತೆಗೆದಾಗ ನಮಗೆ ಆ ವಾಟರ್ ಫ್ಲೋ ಆಗುತ್ತೆ ಸರ್. ಈ ಶಾಸನ ಯಾರು ಹಾಕ್ಸಿರೋದು ಅನ್ನೋದ್ರ ಬಗ್ಗೆ ಬಹುಶಃ ಕೆಂಪೇಗೌಡರ ಕಾಲದಲ್ಲೇ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಎಕ್ಸಾಕ್ಟ್ಲಿ ಆ ಟೈಮಲ್ಲಿ 1500 ಆಸುಪಾಸಿನಲ್ಲಿ ಅಂತ ಹೇಳ್ಬೋದು. ಬಹುಶಃ ಹಿಂದೆನೂ ದೇವಾಲಯ ಇದ್ದಿರ್ಬೋದು. ಯಾಕಂದ್ರೆ ಈಗ ಗವಿಗಂಗಾಧರೇಶ್ವರ ದೇವಸ್ಥಾನ ನೋಡೋದಾದ್ರೆ ಗೌತಮರ ಕ್ಷೇತ್ರ ಅಂತ, ಗೌತಮ ಋಷಿಗಳ ಕ್ಷೇತ್ರ ಅಂತ ಹೇಳ್ತಾರೆ. ಗೌತಮರು ಬಂದು ಅಲ್ಲಿ ತಪಸ್ ಮಾಡ್ತಿದ್ರು. ಆಮೇಲೆ 3 ಗುಹೆ ದ್ವಾರಗಳಿರುತ್ತೆ. ತ್ರಿಕಾಲ ಪೂಜೆ ಕಾಶಿನಲ್ಲಿ, ಇಲ್ಲಿ ಮತ್ತೆ ಶಿವಗಂಗೆ ಅಂತ. ಶಿವಗಂಗೆ ತುಂಬ ಇಂಟರ್ ಕನೆಕ್ಟ್ ಆಗುತ್ತೆ ಬ್ಯಾಂಗ್ಳೂರು. ಯಾಕಂದರೆ ಗಿರಿಜಾ ಕಲ್ಯಾಣ ಆಯಿತು ಅನ್ನುವಂಥ ಒಂದು ಪ್ರತೀತಿ ಇದೆ. ಯಾಕಂದರೆ ಸಾಕಷ್ಟು ಈ ಕುಮುದ್ವತಿ ನದಿ ಎಲ್ಲ ಉಕ್ಕುವಂಥದ್ದು ಅಲ್ಲಿ ಈ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಉಕ್ಕುತ್ತೆ. ನಂದಿ ಬೆಟ್ಟದ ಮೇಲ್ಗಡೆ ಒಂದು ನಿರ್ದಿಷ್ಟವಾದಂತಹ, ಈಗ ಕಾವೇರಿ ತೀರ್ಥೋದ್ಭವ ಹೇಗಾಗುತ್ತೋ ಕೊಡಗಿನಲ್ಲಿ, ಹಾಗೆ ಶಿವಗಂಗೆನಲ್ಲಿ ಗಿರಿಜಾ ಕಲ್ಯಾಣ ಮಾಡ್ತಾರೆ ಸಂಕ್ರಾಂತಿ ಹಬ್ಬದ ಹೊತ್ತಿಗೆ. ಸಾಕ್ಷಾತ್ ಗಿರಿಜಾ ಕಲ್ಯಾಣ ಅಲ್ಲೇ ನಡೆದಿತ್ತು ಅಂತ ಕೆಲವು ಪುರಾಣಗಳು ಹೇಳ್ತವೆ ಅಂತ ಹೇಳ್ತಾರೆ. ಅಲ್ಲಿ ಹೋದಂಥ ಸಮಯದಲ್ಲಿ ಈ ನಾದಸ್ವರ ಎಲ್ಲ ನಿರ್ದಿಷ್ಟವಾದ ಒಂದು ಸಮಯದಲ್ಲಿ ಆ ಬೆಟ್ಟದ ಮೇಲೆ ಕುಮುದ್ವತಿ ನದಿ ಹುಟ್ಟುತ್ತೆ. ಅಂದರೆ ತೀರ್ಥೋದ್ಭವ ಆಗುತ್ತೆ ಆ ತೀರ್ಥದಲ್ಲಿ. ನಮಗೆ ನಂದಿ ಬೆಟ್ಟದ ಮೇಲೆ ಅರ್ಕಾವತಿ ಜಾಗ ತೋರಿಸಿದಾರಲ್ಲ, ಹೌದೌದು, ಅದೇ ಥರ ಒಂದು ಜಾಗ ಇದೆ. ಹೌದೌದು, ಅಲ್ಲಿ ಕಾಣುತ್ತೆ ಕ್ಲೀನಿಗೆ ನೀರು. ಈಗ ಕಾವೇರಿ ಹೇಗೆ ತೀರ್ಥೋದ್ಭವ ಆಗುತ್ತೆ ಆ ಕಾಣುತ್ತೆ. 5 ದಿನ ಒಳಕಲ್ ತೀರ್ಥಕ್ಕೂ ಅದಕ್ಕೂ ಏನು ಸಂಬಂಧ ಇಲ್ಲ. ಡಿಫ್ರೆಂಟ್ ಸೋರ್ಸಸ್, ತೀರ್ಥಗಳು ಅಂತ ಇದೆ, ಡಿಫ್ರೆಂಟ್ ಸೋರ್ಸಸ್ ಇದೆ. ಸೊ ಇದು ಕುಮುದ್ವತಿ ನದಿಯ ಒಂದು ಸೋರ್ಸು. ಸೊ ಹಾಗಾಗಿ ಶಿವಗಂಗೆಗೂ ನಮ್ಮ ಬೆಂಗಳೂರಿಗೂ ತುಂಬ ನಂಟಿದೆ ಅಂತ ಪೌರಾಣಿಕವಾಗಿ ತುಂಬ ಕನೆಕ್ಟಿವಿಟಿ ಕೊಡ್ತಾರೆ. ಸೊ ಹಾಗಾಗಿ ಈ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೆಂಪೇಗೌಡರು ಪೂರ್ವ ಕಾಲದಲ್ಲೂ ಆ ದೇವಸ್ಥಾನ ಇತ್ತು. ಅವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಿದ್ರು. ಬಹುಶಃ ಇದು ಕೂಡ ಹಾಗೆ ಆಗಿರ್ಬೋದು. ಯಾಕಂದರೆ ಈ ಕತೆ ಇನ್ನು ಒಂದು 200 ವರ್ಷ ಹಿಂದೆನೇ ನಡೆದಿರ್ಬೋದು. ನಂತರ ಕೆಂಪೇಗೌಡರು ಬಂದಮೇಲೆ ಇದಕ್ಕೊಂದು ರೂಪವೇಶಗಳು ಕೊಡಬೇಕು ಅಂತ ಹೇಳಿ ಮಾನ್ಯತೆ ಕೊಟ್ಟು ಅವರು ಶೈವ ಧರ್ಮದ ಒಂದು ಆರಾಧನೆ ಮಾಡ್ತಿರೋದ್ರಿಂದ ಇದಕ್ಕೆ ಇನ್ನಷ್ಟು ಮಾನ್ಯತೆಗಳು ಸಿಕ್ಕಿರುವ ಸಾಧ್ಯತೆ ಇದೆ. ಯಾಕಂದರೆ ಕೋಟೆ ಪ್ರದೇಶ ನಾವು ಕೆಂಪೇಗೌಡರ ಕಟ್ಟಿರೋದು ಅಂತ ನಾವು ಹೇಳ್ಬೋದು. ಯಾಕಂದರೆ ಅವರು ಬಂದಾಗ ಹೇಗಿತ್ತು, ಅದೊಂದು ಪ್ಲೇನ್ ಲ್ಯಾಂಡ್ ಆಗಿತ್ತು. ಇದು ನೋಡೇ ಅವ್ರಿಗೆ ಹಂಪಿ ಥರ ಇನ್ನೊಂದು ನಗರವನ್ನು ಕಟ್ಟಬೇಕು ಅಂತ ಕನಸು ಬಂತು. ಇದೆಲ್ಲ ಊರು ಆಚೆ ಆಗಿರೋದ್ರಿಂದ ಬಹುಶಃ ಸಣ್ಣ ಗುಡಿಗಳಿರುತ್ತೆ. ಈಗಲೂ ನಾವು ನೆಲಮಂಗಲ ಇಲ್ಲೆಲ್ಲ ಅವರು ಚಿಕ್ಕ ಚಿಕ್ಕ ಬಸವನ ಗುಡಿಗಳಿರುತ್ತೆ, ಚೋಳರ ಕಾಲದಲ್ಲಿ ಪ್ರತಿಷ್ಠೆ ಆಗಿರುವಂಥದ್ದು. ಅಂದರೆ ಆ ಶಾಸನದ ಲಿಪಿಯ ಪ್ರಕಾರ ನಮಗೆ ಬಹುಶಃ ಇದು 15ರಿಂದ 16ನೇ ಶತಮಾನದಲ್ಲಿ ಆ ಶಾಸನ. ಬಟ್ ದೇವಸ್ಥಾನದ ಅಸ್ತಿತ್ವ ಹಿಂದೆನೂ ಇರ್ಬೋದು. ಇವಾಗೇನು ನಾವು ಆ ಗವಿಯಿಂದ ಕೆಳಗಡೆ ಹೋದರೆ ಅದಮ್ಯ ಚೇತನ ಸಿಗುತ್ತೆ. ಅದಮ್ಯ ಚೇತನದಲ್ಲಿ ಆ ಸೆಲೆ ಡೌನ್ ಇಳಿಯುತ್ತೆ. ಯಾಕೆ ಸರ್ ಇಲ್ಲೆಲ್ಲ ಕಾಣಲ್ಲ ಸೆಲೆ ಗುಪ್ತಗಾಮಿನಿಯಾಗಿ ಹರಿಯುತ್ತೆ ಅಂತ ನೀವು ಕೇಳಿದಾಗ, ಇದು ನಾವಿರುವಂಥದ್ದು ಎತ್ತರದ ಪ್ರದೇಶ. ನದಿ ಕೆಳಗೋಗುತ್ತೆ, ನೀರು ಅಂಚು ಕೆಳಗೋಗಿ ಒಂದು ಸಲ ಹಿಂದೆ ಹೋಗುತ್ತೆ. ಹಿಂಗೆ ಬಸವನ ಕೆರೆ ಇತ್ತು, ಈಗಿಲ್ಲ. ಇನ್ನೊಂದು ಸಲ ಹಿಂಗೆ ಡೌನ್ ಇಳಿಯುತ್ತೆ. ಡೌನ್ ಇಳಿದಂಗೆ ನಮ್ಗೇನು ಸಿಗುತ್ತೆ, ರಾಮಕೃಷ್ಣ ಆಶ್ರಮ, ಅಲ್ಲಿಂದ ತಿರ್ಗಾ ಒಂದು ಗುಡ್ಡಗಾಡು ಪ್ರದೇಶ, ಅಲ್ಲಿಂದ ಇಳಿಜಾರೆ
ಗವಿಗಂಗಾಧರೆಯಿಂದ ಇಳಿಜಾರಲ್ಲಿ ನಿಮಗೆ ಅದಮ್ಯ ಚೇತನ ಸಿಗುತ್ತೆ. ಅದಾದ ಎದುರುಗಡೆನೆ ಒಂದು ಜಲಕಂಠೇಶ್ವರ ದೇವಸ್ಥಾನ ಅಂತ ಇದೆ. ಮಗಜಿ ದಂಡೋಸ ಅಂತ ಅವರು ಬೆಂಗಳೂರಿನ ಮರಾಠ ಜನಾಂಗದ ಪ್ರಾರ್ಥ ಸ್ಮರಣೀಯ, ತುಂಬ ಒಂದು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವ್ರದ್ದು ಒಂದು ಚೌಟ್ರಿ ಇದೆ, ಅಂದರೆ ಕಲ್ಯಾಣ ಮಂಟಪ ಇದೆ. ಅಲ್ಲಿ ಒಳಗಡೆ ಕಲ್ಯಾಣಿ ಇದೆ. ಆ ಕಲ್ಯಾಣಿಯಲ್ಲಿ ಆ ನೀರು ಸ್ಫಟಿಕದ ಸೆಲೆಯಂತೆ ಸುಮಾರು 2005ರವರೆಗೂ ಯಾವತ್ತೂ ಬತ್ತೋಗಿರಲಿಲ್ಲ. ಅಂದರೆ ಜಲದ ಒಂದು ಸಂಪತ್ತು ಹೇಗಿತ್ತು ಅನ್ನೋದು ಸಾಕಷ್ಟು ಪುಸ್ತಕಗಳಲ್ಲೂ ಇದು ದಾಖಲೆ ಆಗಿದೆ. ಅಂದರೆ ಆ ನೀರನ್ನ ಹೇಗೆ ವರ್ಣಿಸ್ತಾ ಇದ್ರು ಅಂದರೆ, ಓದಂಥ ನಮ್ಮ ಇತಿಹಾಸ ತಜ್ಞರೆಲ್ಲ, ಸಾಹಿತ್ಯಾತ್ಮಕವಾಗಿ ಆಸಕ್ತಿ ಇರೋಲ್ಲ ಹೋಗಿ ವಿಸಿಟ್ ಮಾಡ್ತಾಯಿದ್ರು. ವೃಷಭಾವತಿ ಒಂದು ಕಲ್ಯಾಣಿ ಫಾರ್ಮಲ್ಲಿ ಇದೆಯಂತ. ಸ್ಫಟಿಕದ ಸೆಲೆ, ಸ್ಫಟಿಕದ ಸಲಾಖ್ಯ ಒಂಥರ ಅಷ್ಟು ಒಳಿತಿತ್ತಂತೆ ಅದು. ಸೊ ಅಲ್ಲಿ ಅಷ್ಟು ಪ್ಯೂರ್ ಆಗಿದೆ. ಅಲ್ಲಿಗೆ ಮತ್ತು ಬೆಂಗಳೂರಿನಲ್ಲಿ ನಡೆಯುವಂತಹ ವಿಶ್ವವಿಖ್ಯಾತ ಬೆಂಗಳೂರು ಕರಗಕ್ಕೂ ಒಂದು ನಂಟಿತ್ತು. ಸೊ ಬೆಂಗಳೂರು ಕರಗದಲ್ಲಿ ಏನು ಅಂದರೆ, ಅವರು 8 ದಿಕ್ಕುಗಳಿಗೆ ಹೋಗಿ ಪುರಾತನ ಬಾವಿ, ಕೆರೆ, ನದಿಗಳಿಗೆ ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಅಂತ ಮಾಡಿ ಅಲ್ಲಿ ಅಷ್ಟದಿಗ್ಬಂಧನ ಮಾಡಿ ಒಂದು ಶುದ್ಧವಾಗಿ ಹೋಗಿ ದೇವಿ ಆರಾಧನೆ ಮಾಡ್ತಾಯಿದ್ರು ಅಂತ. ಗಂಗೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಧರ್ಮದಲ್ಲಿ ಹೇಗಿದೆ. ಹೌದು. ಸೊ ಹಾಗೆ ಅವರು ಸಂಪಂಗಿ ಕೆರೆ ತುಂಬ ಮುಖ್ಯ ಆಗುತ್ತೆ. ಸಂಪಂಗಿ ರಾಮನಗರ ಕಂಠೀರವ ಸ್ಟೇಡಿಯಂ ಆಗುತ್ತಲ್ಲ, ಅದು ಪ್ರಮುಖವಾದಂಥ. ಆಮೇಲೆ ಕೆಲವು ಬಾವಿಗಳು, ಧರ್ಮಾಮುದಿ ಕೆರೆ, ಮತ್ತು ಈ ಕಡೆ ಬಂದಾಗ ನಮಗೆ ಈ ಸಂಪಂಗಿ ರಾಮನಗರದಲ್ಲಿರುವಂಥ ಕಲ್ಯಾಣಗಳು ಇದೆಲ್ಲ ಕನೆಕ್ಟ್ ಆಗ್ತಾಯಿದ್ರು. ಆದರೆ ಅವರು 4ನೇ ದಿನ ಇಷ್ಟು ದೂರ ಬರ್ತಾರೆ. ಬೆಂಗಳೂರು ಟೌನ್ ಹಾಲಲ್ಲಿರುವಂತಹ ಧರ್ಮರಾಯ ಸ್ವಾಮಿ ದೇವಸ್ಥಾನದಿಂದ ಮಧ್ಯಾಹ್ನ ನಡ್ಕೊಂಡು ಬೆಳಗ್ಗೆ ಒಂದು 10-11 ಗಂಟೆಗೆ ನಡ್ಕೊಂಡು ಬಂದು ಈ ಜಲಕಂಠೇಶ್ವರ ದೇವಸ್ಥಾನದಲ್ಲಿರುವಂಥ ಆ ಕಲ್ಯಾಣಿಗೆ ಗಂಗೆ ಪೂಜೆ ಮಾಡ್ತಾರೆ. ಅಂದರೆ ಅರಶಿನ, ಕುಂಕುಮ, ಬಾಗಿನ ಎಲ್ಲ ಕೊಟ್ಟು ಪೂಜೆಯನ್ನು ಮಾಡಿ, ಅಂದರೆ ಅದು ಒಂದು ನದಿಗೆ ಅರ್ಪಿಸುವಂತಹ ಒಂದು ಪ್ರಾಶಸ್ತ್ಯ. ಒಂದು ಪುರಾತನ ಆಚರಣೆಗೂ ಒಂದು ನದಿ, ಒಂದು ಸಾವಿರಾರು ವರ್ಷಗಳಿಂದ ಇರುವಂಥ ನದಿಗೆ ಇರುವಂತಹ ನಂಟು. ಯಾಕೆ ಅದೇ ಪಾಯಿಂಟಿಗೆ ಬಂದು ಮಾಡ್ತಾರೆ? ಯಾಕಂದರೆ ಆ ಪರಂಪರೆಗೆ 500-600 ವರ್ಷ ಇತಿಹಾಸ ಇದೆ. ಬೆಂಗಳೂರು ಕರಗ ಅಂತ ನಾವೇನು ಹೇಳ್ತೀವಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಆಗಲಿಂದ. ಸೊ ಅವ್ರು ಬಂದು ಇಲ್ಲಿ ಗಂಗೆ ಪೂಜೆ ಮಾಡಿ ಇಷ್ಟು ದೂರದ ಪಾಯಿಂಟಿಗೆ ಬಂದು ಪೂಜೆ ಮಾಡ್ಕೊಂಡು ಯಾಕೆ ಹೋಗ್ತಾರೆ ಅಂದರೆ, ಅದು ಕಲ್ಯಾಣಿ ಅಲ್ಲ, ಅದು ವೃಷಭಾವತಿ ನದಿಯೇ. ಅಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅಂದರೆ, ಮುಂದೆ ಒಂದು ಸಲ ಕೆಂಪಾಮುದಿ ಕೆರೆ ಏನಿದೆ ಅಲ್ಲಿ ಕನೆಕ್ಟ್ ಆಗುತ್ತೆ. ಇನ್ನೊಂದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಾಗ ಅದು ಸ್ವಲ್ಪ ಹೌದು, ಅದು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಕನೆಕ್ಟ್ ಆಗುತ್ತೆ. ಅದು ಒಂದು ಫಾರ್ಮು. ಈಗ ನಾನು 3 ಸಲ ಅಂತ ಹೇಳಿದ್ನಲ್ಲ, ಒಂದು ಫಾರ್ಮ್ ಇಲ್ಲಿಗೆ ಬಂತು, ಗಾಳಿ ಆಂಜನೇಯ ಹೋಗಿ ಅಲ್ಲಿ ಜಾಯಿನ್ ಆಗುತ್ತೆ. ಒಂದು ಫಾರ್ಮ್ ಇಲ್ಲಿ ಬಂತಲ್ವ, ಇನ್ನೊಂದು ಫಾರ್ಮು ಜಾಯಿನ್ ಆಗುತ್ತಲ್ಲ, ಆ ರಿವರ್ ಎಲ್ಲಿಂದ ಬರುತ್ತೆ ಅಂತ ಹೇಳ್ತೀವಿ. ಈ ಮಲ್ಲೇಶ್ವರಂ ಏನು ಸ್ಯಾಂಕಿ ಕೆರೆ ಇದೆ, ಅದ್ರ ಪಕ್ಕದಲ್ಲೇ ಒಂದು ಪಾಯಿಂಟ್ ಹುಡುಕಿದ್ದಾರೆ, ದೊಡ್ಡದಾದ ಒಂದು ಬಾವಿ ಇದೆ. ಅದೇ ವೃಷಭಾವತಿಯ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಆ ಕಡೆಯಿಂದ. ಹೌದು, ಮೋಸ್ಟ್ಲಿ ಸ್ಯಾಂಕಿ ಕೆರೆಯಿಂದ ಬರುವಂತಹ ಒಂದು ಸಲ ಅಲ್ಲಿ ಕನೆಕ್ಟ್ ಆಗುತ್ತೆ. ಅಲ್ಲಿಂದ ಅದು ಒಂದು ಪಾಯಿಂಟನ್ನ ಐಡೆಂಟಿಫೈ ಮಾಡಿದ್ದಾರೆ. ಆ ಪಾಯಿಂಟಿಂದ ಅದು ಎಲ್ಲಿ ಬರುತ್ತೆ ಅಂದರೆ, ಮಲ್ಲೇಶ್ವರಮಲ್ಲಿ ಕಾಡು ಮಲ್ಲೇಶ್ವರ ಇದೆ. ಸೊ ನೋಡಿ, ಇಲ್ಲೂ ಕಾಡು ಅಂತ ಮೆನ್ಷನ್ ಆಗುತ್ತೆ, ಅದು ಗುಡ್ಡಗಾಡು ಪ್ರದೇಶವೇ. ಸೊ ಆ ಕಾಡು ಮಲ್ಲೇಶ್ವರದ್ದು ಕತೆ ನಿಮಗೆ ಗೊತ್ತಿರ್ಬೋದು. ಹಿಂದೆ ಒಂದು ಈ ಬೆಂಗಳೂರು ಬರ್ತಿದ್ದಂಥ ಒಂದು ಸಮಯದಲ್ಲಿ ಅವ್ರಿಗೆ ಹೊಟ್ಟೆ ಹಸುವಾಯಿತು ಅಂತೇಳಿ 3 ಕಲ್ಲು ಮಧ್ಯೆ ಬೆಂಕಿ ಹಾಕಿದ್ರಂತೆ. ಕಟ್ಗೆ ತರಕ್ಕೆ ಹೋಗಬೇಕು, ಬೆಂಕಿ ಹಾಕಬೇಕು, ಕಟ್ಗೆ ತರಕ್ಕೆ ಹೋಗಬೇಕು. ಆ ಒಂದು ಪರಿಸ್ಥಿತಿಯಲ್ಲಿ ಅಲ್ಲಿ ಅದು ಅಡುಗೆ ಆಗಿತ್ತು ಅನ್ನುವಂಥ ಒಂದು ಐತಿಹ್ಯ ಇದೆ. ಸೊ ಅಲ್ಲಿ ಲಿಂಗ ಕಾಣಿಸ್ತು ಅಂತೇಳಿ ಸ್ಥಳೀಯ ಜನರೆಲ್ಲ ಸೇರಿ ಮಲ್ಲಾಪುರ ಅಂತ, ಅದು ಅಲ್ಲೇ ಒಂದು ಕಾಡು ಮಲ್ಲೇಶ್ವರ ಅಂತ ದೇವಾಲಯ ಮಾಡಿದ್ರು ಅಂತ. ಅದ್ರ ಕೆಳಗಡೆ ನಂದಿ ತೀರ್ಥ ಇದೆ, ಅದು ಒಂದು ಕಲ್ಯಾಣಿ. ಅಲ್ಲಿ ಏನಂದರೆ, ಒಂದು 400-500 ವರ್ಷದ ಹಿಂದೆಯೇ ನಂದಿಯ ಒಂದು ವಿಗ್ರಹ ಮಾಡಿ ಅದ್ರ ಬಾಯಲ್ಲಿ ನೀರು ಬರೋ ಥರ ಒಂದು ಕಲಾವಿದರು ಎಷ್ಟು ಚೆನ್ನಾಗಿ ಆ ಸೆಲೆದು ಒಂದು ಪಾಯಿಂಟ್ ಕಂಡುಹಿಡಿದ್ರು, ನೀರು ಬರೋ ಥರ ಮಾಡಿ ಸೂಪರಾಗಿ ಮಾಡಿದ್ರು. ಅದು ಮುಚ್ಚೋಗಿತ್ತು 1996ರಲ್ಲಿ. ಅದು ಪ್ರೈವೇಟ್ ಅವ್ರು ಯಾರೋ ತಗೊಂಡು ಅದನ್ನು ಕಟ್ಟಿಸ್ಬೇಕು ಅಂದಾಗ ಅದು ಉತ್ಖನನ ಮಾಡಿದಾಗ ಆ ಕಲ್ಯಾಣಿಯ ಇದೆಲ್ಲ ಸಿಕ್ತು. ಅದನ್ನು ಆಮೇಲೆ ಉಳಿಸ್ಕೊಂಡು ಈ ದೇವಸ್ಥಾನವನ್ನು ಮಾಡಿ ರೀಸ್ಟೋರ್ ಮಾಡಿದ್ದಾರೆ. ಸೊ ಅದು ಬಂದು ನಾವೇನು ಹೇಳ್ತೀವಿ ಅಂದರೆ ನಂದಿ ವಾಹಿನಿ ಅಂತೀವಿ ಅದನ್ನು. ಸೊ ಆ ನಂದಿ ಬಾಯಿಂದ ಅದು ಬೀಳೋದ್ರಿಂದ ಆ ಸೆಲೆಗೆ ನಂದಿ ವಾಹಿನಿ ಅಂತ. ಅದು ಅಲ್ಲಿಂದ ಬಂದು ಮಲ್ಲೇಶ್ವರಂ ಒಳಗಿಂದ ಬಂದು ಈ ಮಂತ್ರಿ ಮಾಲ್ ಹತ್ರ ಆಚೆ ಓಪನ್ ಆಗುತ್ತೆ. ಈಗ ಕಾಲುವೆ ಆಗೋಗಿದೆ ಬಿಡಿ, ಓಪನ್ ಆಗಿ ಜಕ್ರಾಯನ್ ಕೆರೆ ಮೂಲಕ ಜಕ್ರಾಯನ್ ಕೆರೆ ಆದಿಯಾಗಿ, ಅಲ್ಲಿಂದ ಧರ್ಮಾಮುದಿ ಕೆರೆ ಆದಿಯಾಗಿ, ಅಲ್ಲಿಂದ ಪೇಟೆ ಒಳಗಡೆ ಬಂದು, ಅಲ್ಲಿಂದ ಇದು ಕೆಂಪಾಮುದಿ ಲೇಕ್ಗೆ ಒಂದು ಸಲ ಹೋಗಿ, ಅಲ್ಲಿಂದ ತಿರ್ಗಿ ರೀಕನೆಕ್ಟ್ ಆಗಿ ಗಾಳಿ ಆಂಜನೇಯ ದೇವಸ್ಥಾನ ಸಂಗಮ ಅದು.
ಈ ಎರಡು ಸೆಲೆಗಳು ಹೌದು, ಯಾವುದು ವೃಷಭಾವತಿಯ ಈ ಪಶ್ಚಿಮ ವಾಹಿನಿ, ಒಂದು ಕೆಂಪಂಬುದಿ ಮೇಲೆ ಹೋಗುತ್ತೆ, ಇನ್ನೊಂದು ಧರ್ಮಂಬುದಿ ಮೇಲೆ ಹೋಗುತ್ತೆ. ಎರಡು ಬಂದು ಗಾಳಿ ಆಂಜನೇಯನ ಪಾದಕ್ಕೆ ರೀಚ್ ಆಗುತ್ತೆ. ಅಂದ್ರೆ ಪುರಾಣದ ವ್ಯಾಸರ ಪ್ರತಿಷ್ಠೆ ಅಂತ ಹೇಳ್ತಾರೆ. ಅದು ಸುಮಾರು ಒಂದು 15ನೇ ಶತಮಾನದಲ್ಲಿ ವ್ಯಾಸರು ಪ್ರತಿಷ್ಠೆ ಮಾಡಿ ವರ್ಷಕ್ಕೊಂದ್ಸಲಿ ಬಂದು ಪಾದ ತೊಳೆದೋಗುತ್ತೆ. ಅವೆರಡೂ ಸೇರುತ್ತೆ. ಒಂದು ವೃಷಭ ಪಾದದಿಂದ ಹೋಗುವಂಥ ಪಶ್ಚಿಮ ವಾಹಿನಿ, ಇನ್ನೊಂದು ನಂದಿ ವಾಹಿನಿ. ಇವೆರಡು ಬಂದು ಅಲ್ಲೂ ಸೇರುತ್ತೆ. ಅಲ್ಲಿಂದ ಮುಂದೆ ಅದು ಬ್ಯಾಂಗ್ಳೂರು ಯೂನಿವರ್ಸಿಟಿ ಹತ್ರ ಬರೋ ಒಂದು ಹೊತ್ತಿಗೆ ನಾಗರಬಾವಿನಲ್ಲಿ ನಾಗರಬಾವಿ ಹಳ್ಳ ಅಂತ ಇದೆ. ಆ ನಾಗರಬಾವಿ ಹಳ್ಳದಲ್ಲಿ ಇನ್ನೊಂದು ಸೆಲೆ ಬರುತ್ತೆ. ಅದು ಏನು ಅಂದರೆ ನಮ್ಮ ಇವತ್ತೇನಿದೆ ಕ್ಯಾಂಪಸ್ ಬ್ಯಾಂಗ್ಳೂರು ಯೂನಿವರ್ಸಿಟಿ ಎಷ್ಟು ಅದ್ಭುತವಾಗಿದೆ, ಒಳಗಡೆ ಮರ ಗಿಡಗಳೆಲ್ಲ, ಅಲ್ಲೂ ಆ ರಾಜಕಾಲುವೆ ಮೂಲಕ ಬರುತ್ತೆ. ಅದು ಅಲ್ಲಿಂದ ಆಚೆ ಬಂದು ಹತ್ರ ಯೂನಿವರ್ಸಿಟಿಯಿಂದ ಒಂಚೂರು ಮುಂದೆ ಬಂದಾಗ ಈ ನಾಗರಬಾವಿ ಹಳ್ಳನು ಇವೆರಡರ ಜೊತೆಗೆ ಸೇರ್ಕೊಳ್ಳುತ್ತೆ. ಹಂಗಾಗಿ 3 ಸೆಲೆನೂ ಜಾಯಿನ್ ಆಗಿ ಮುಂದೆ ಅದು ಹರ್ಕೊಂಡೋಗಿ ಬೈರಸಂದ್ರ, ರಾಮನಗರದಲ್ಲಿರುವಂಥ ಬೈರಸಂದ್ರದಲ್ಲಿ ದೊಡ್ಡ ರಿಸರ್ವಾಯರ್ ಆಗುತ್ತೆ. ಅಲ್ಲಿಂದ ಮುಂದೆ ಅದು ಹರಿದು ಈ ಅರ್ಕಾವತಿ ಕನೆಕ್ಟ್ ಆಗುತ್ತೆ. ಕನಕಪುರದ ಒಂಚೂರು ಹಿಂದೆ ಅರ್ಕಾವತಿನ ಸೇರಿ ಅಲ್ಲಿಂದ ಮುಂದೆ ಇದು ಅರ್ಕಾವತಿ ಹರ್ಕೊಂಡೋಗಿ ಎಲ್ಲಿಗೆ ಹೋಗುತ್ತೆ ಅಂದರೆ ಸಂಗಮದ 1 ಕಿಲೋಮೀಟ್ರ್ ಹಿಂದೆ ಶಿವನಾರಂಕೇಶ್ವರ ದೇವಾಲಯ ಅಂತ ಒಂದು ಕ್ಷೇತ್ರ ಇದೆ. ಸಂಗಮ ಆಗ 1 ಕಿಲೋಮೀಟ್ರ್ ಹಿಂದೆ ಅರ್ಕಾವತಿ ನದಿ ಈ ಕಾವೇರಿ ನದಿಯನ್ನು ಸೇರುತ್ತೆ. ಅಲ್ಲಿಂದ ಕಾವೇರಿ ಜೊತೆ ಹರ್ಕೊಂಡು ಹೊರಟೋಗುತ್ತೆ ಸಮುದ್ರ ಸೇರುತ್ತೆ. ಇಷ್ಟು ವೃಷಭಾವತಿ ನದಿಯ ಒಂದು ಅರಿವಿನ ಒಂದು ನೋಟ. ನೋಡಿ, ಇದೇ ಗಂಗೆ ಶಕ್ತಿ ಅಂತ ಹೇಳಿದ್ರು. ಅವ್ರು ಹೇಳಿದರು, ಅಣ್ಣವ್ರು ಹೇಳಿದರು, ಮಳೆ 1-2 ಮಳೆ ಬಂದ ತಕ್ಷಣವೇ ಇಲ್ಲಿ ನೀರು ಬಂದೇ ಬರುತ್ತೆ ಅಂತ. ನೋಡಿ ಎಷ್ಟು ಅದ್ಭುತವಾಗಿದೆ ಸೆಲೆ. ನೋಡಿ ಅದು ಮೂಮೆಂಟ್ ಕೂಡ ಆಗ್ತಾ ಇದೆ, ಫ್ಲೋ, ಸೈಲೆಂಟು ಫ್ಲೋ. ಮಳೆಗಾಲ ಬಂದಾಗ ಅಣ್ಣವ್ರು ಹೇಳ್ದಂಗೆ ಇಲ್ಲಿ ಗಂಟ ನೀರು ತುಂಬುತ್ತಂತೆ. ಅಂದರೆ ನಿಜವಾಗ್ಲೂ ಪ್ರಕೃತಿಗೆ ಏನು ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳೋ ಚಿಕಿತ್ಸೆ ಎಲ್ಲ ಇದೆ. ನಾವು ಸಹಕಾರ ಕೊಡಬೇಕು, ಡಿಸ್ಟರ್ಬ್ ಮಾಡಬಾರ್ದು, ನಾವು ಸಹಕಾರ ಕೊಡಬೇಕು ಅಷ್ಟೇ. ಹಂಗಾಗಿ ಹಿಂದೆ ಇಲ್ಲಿ ಬೋರ್ಡು ಕೂಡ ಇತ್ತು, ದಕ್ಷಿಣ ಗಂಗೆ ವೃಷಭಾವತಿ ಅಂತೇಳಿ ಒಂದು ಬೋರ್ಡು ಹಾಕಿದ್ರು. ದಿವಂಗತ ಅನಂತಕುಮಾರ್ MP ಆಗಿದ್ರಲ್ಲ, ಅವ್ರು ತಗೊಂಡು ಇದೊಂದು ಅದಮ್ಯ ಚೇತನ ಇನಿಷಿಯೇಟಿವ್ ಮಾಡಿಕೊಂಡು ಈ ವಾಟ್ರು ಅಡುಗೆ ಮನೆಗೆ ಬಳಕೆ ಆಗುತ್ತೆ. 1000 ಜನ ಮಕ್ಕಳು, 50,000 ಅಲ್ವ ಸರ್, ಈಗ 50,000 ಜನ ಮಕ್ಕಳು ಶುದ್ಧ ವೃಷಭಾವತಿ ನೀರಲ್ಲಿ ಈಗಲೂ ಕೂಡ ಒಂದು ಊಟ ಮಾಡ್ತಾರೆ ಅಂದರೆ ಅವ್ರು ಪುಣ್ಯವಂತರು ನೋಡಿ. ಅಂದರೆ ಒಂದು ಸೂಕ್ಷ್ಮ, ಸ್ಥೂಲ ಅಲ್ಲ ಅಂದರೂ ಸೂಕ್ಷ್ಮ ರೀತಿಯಲ್ಲಿ ಈ ನದಿ ಇವತ್ತು ಈ ಬೆಂಗಳೂರಿನ ಮಣ್ಣಿನ ಮೂಲ ನದಿ ಆ ಅಸ್ತಿತ್ವನ ಉಳಿಸ್ಕೊಂಡು ಮಕ್ಕಳಿಗೆ ಈಗಲೂ ಉಣಬಡಿಸ್ತಾ ಇದ್ದಾಳೆ ಅಂದರೆ ಅದು ನಿಜವಾಗ್ಲೂ ಶ್ಲಾಘನೀಯ ಸರ್. ಇವತ್ತು ನಾವು ಅವಳನ್ನ ವಿರೋಧ ಮಾಡಿ ಬಿಲ್ಡಿಂಗ್ಗಳು ಕಟ್ಟಿ ಎಲ್ಲ ಇದು ಮಾಡಿದ್ರು ತನ್ನಕ್ಕೆ ಸಿಕ್ಕ ಜಾಗದಲ್ಲಿ ಗಂಗೆಗೆ ಪಾಪ ಇಲ್ಲ ಅಂತಾರಲ್ಲ ನೋಡಿ. ದೊಡ್ಡ ಬಸವನ ಗುಡಿಯಲ್ಲಿ ನಮ್ಮ ದೊಡ್ಡ ಬಸವನ ದೇವಸ್ಥಾನ ಏನಿದೆ, ಅಲ್ಲಿ ಬಸವನ ಪಾದದ ಕೆಳಗೆ ಒಂದು ಕಮಲವನ್ನ, ಅಂದ್ರೆ ನಮ್ಗೇನು ಬೆಟ್ಟದ ತಾವರೆ ಅಂತ ನಾವು ಕರಿತೀವಿ. ಸೊ ಒಂದು ಬೆಟ್ಟದ ಮೇಲೆ ಒಂದು ತಾವರೆ ಮೇಲ್ ಬಂದಿದೆ ಅಂದ್ರೆ ಅದ್ರ ಕೆಳಗಡೆ ನೀರಿದೆ ಅನ್ನೋ ತರದ್ ಏನೋ ಒಂದು ಆರ್ಕಿಟೆಕ್ಚರ್. ಋಷಭನ ಇಟ್ಕೊಂಡು ಋಷಭನ ಪಾದದಡಿಯಿಂದ ಹುಟ್ಟಿದಂತ ನೀರು ಅಲ್ಲಿಂದ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಕೆಳಗಡೆಯಿಂದ ಬಂದು ಇಲ್ಲಿ ನಮ್ಗೆ ನೋಡೋದಕ್ಕೆ ಸಿಗ್ತಾ ಇರೋ ನೀರು ಸರ್. ಅದೇ ಈಗ ನಾವು ಯೋಚನೆ ಮಾಡೋದೇನು ಅಂದ್ರೆ ಒಂದು 15-20 ವರ್ಷಗಳಿಂದ ನೋಡ್ಕೊಂಡೇ ಬಂದಿದ್ದೀವಿ. ವೃಷಭಾವತಿ ಅಭಿಯಾನ, ಹೋರಾಟ, ಈ ಥರದ್ದೆಲ್ಲ ನಡ್ಕೊಂಡೇ ಬರ್ತಾ ಇದೆ. ಇದನ್ನ ರಿಸ್ಟೋರ್ ಮಾಡಬೇಕು, ಇದನ್ನೇನಾದರೂ ಮಾಡಿ ಸರಿ ಮಾಡಬೇಕು ಅನ್ನೋ ಸುಮಾರು ಮಾತುಗಳನ್ನ ತುಂಬ ಜನಗಳು, ಪರಿಸರ ತಜ್ಞರು, ಇಲ್ಲ ಈ ನೀರಾವರಿ ಬಗ್ಗೆ ಕ್ಲಾರಿಟಿ ಇರುವಂಥವ್ರು, ವಿಜ್ಞಾನಿಗಳೆಲ್ಲ ಮಾತಾಡಿದ್ದಾರೆ. ಬಟ್ ನಾವೇ ನೋಡ್ತೀವಿ ಈಗ ರಿಸರ್ಚ್ ಮಾಡೋರಾಗಲಿ, PhD ಸ್ಟೂಡೆಂಟ್ಸ್ಗಳಾಗಲಿ, ಬೇರೆ ಬೇರೆ ರೀತಿಯವ್ರು ಇರೋರು ಈ ಥರದ್ದು ಇವೆಲ್ಲ ನೋಡಿ ಅಧ್ಯಯನ ಮಾಡಿ ಇದನ್ನು ಮಾಡ್ಬೋದಲ್ಲ, ಯಾಕೆ ಆ ನಿಟ್ಟಿನಲ್ಲಿ ಆಗ್ತಾ ಇಲ್ಲ? ಏನಾಗ್ತಿದೆ ಅಂದರೆ ಸರ್, ಇಲ್ಲಿ ಸಾಕಷ್ಟು ನಮಗೆ ಎನ್ವೈರನ್ಮೆಂಟಲಿಸ್ಟ್ ಇದ್ದಾರೆ, ವಾಟರ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಎಕಲಾಜಿ ಬಗ್ಗೆ ನೋಡೋರು ಇದ್ದಾರೆ. ಸೊ ಇದೆಲ್ಲ ಸಾಕಷ್ಟು ಅಧ್ಯಯನಗಳು ಏನು ರಿಸರ್ಚ್ ಆಗುತ್ತೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಗಳಲ್ಲಿ, ಅಕ್ವಾಟಿಕ್ ಪ್ಲ್ಯಾಂಟ್ಸ್ ಬಗ್ಗೆ ಆಗಲಿ, ಅನಿಮಲ್ಸ್ ಬಗ್ಗೆ ಆಗಲಿ, ಇದನ್ನೆಲ್ಲ ಹೆಂಗೆ ಒಂದು ಯಾವ ಟೆಂಪ್ರೇಚರಲ್ಲಿ ಏನಾಗುತ್ತೆ ಅನ್ನೋ ಒಂದು ವಯೋಮಾನ, ಇದೆಲ್ಲ ವೆದರ್ ರಿಪೋರ್ಟು, ಇದಕ್ಕೆಲ್ಲ ಇಂಟರ್ ಕನೆಕ್ಟೆಡ್ ಇದೆ. ಸಾಕಷ್ಟು ರಿಸರ್ಚ್ಗಳು ಏನಾಗುತ್ತೆ ಅದು PhDಗೆ ಸೀಮಿತ ಆಗ್ಬಿಡುತ್ತೆ. ಆಯಿತು, ಮುಗೀತು, PhD ಆಗಿದ ತಕ್ಷಣ 2 ಕಾಪಿ ಅದು
ಹೋಗಿ ಯೂನಿವರ್ಸಿಟಿಲಿ ಸೇರುತ್ತೆ, ಅವ್ರಿಗೆ ಡಾಕ್ಟ್ರೇಟ್ ಬರುತ್ತೆ, ಅದಾದಮೇಲೆ ಅದು ಮೂಲೆ ಗುಂಪಾಗ್ಬಿಡುತ್ತೆ. ಸಾಮಾನ್ಯರಿಗೆ, ಎನ್ ಜಿ ಒಗಳಿಗೆ, ಸರ್ಕಾರಕ್ಕೆಲ್ಲ ಅದು ಸೇರ್ತಾ ಇಲ್ಲ. ಆದರೆ ಸರ್ಕಾರಗಳು ಈ ಥರ ರಿಸರ್ಚ್ ಆಗಿರುವಂಥ ಪ್ರಾಜೆಕ್ಟ್ಗಳನ್ನ ತಗೊಂಡು ಕಾರ್ಯರೂಪಕ್ಕೆ ತಂದರೆ ಡೆಫಿನೆಟ್ಟಾಗಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಆಕ್ಚುಲಿ ಇದೆಲ್ಲ ಸರ್ಕಾರದವರೇ ಒತ್ತು ಕೊಟ್ಟು ಮಾಡಿಸ್ಬೇಕು. ಹೌದು ಹೌದು. ಏನು ಇವಾಗ ಹಿಸ್ಟಾರಿಯನ್ಸ್ ಆಗಿರ್ಬೋದು, ಈ ಜಲತಜ್ಞರಾಗಿರ್ಬೋದು, ಏನು ಮಾಡಿದ್ದಾರೆ ಅಲ್ಲೇ ಕೆರೆ ತಜ್ಞರು ಇವ್ರನ್ನೆಲ್ಲ. ಸೊ ಈ ರಿಸರ್ಚ್ ಪ್ರಾಜೆಕ್ಟ್ಗಳನ್ನ ತಗೊಂಡು ಅಧ್ಯಯನ ಮಾಡಿ ಅದಕ್ಕೊಂದು ಕಮಿಟಿ ಮಾಡಿ ಒಂದು ಎಸ್ಟಿಮೇಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರಿನೋವೇಟ್ ಆಗುತ್ತೆ, ರಿಜಿಮಿನೇಟ್ ಮಾಡ್ಬೋದು ಈ ರಿವರ್ನ. ನಮ್ಮ ಉದ್ದೇಶ ಇದ್ದಿದ್ದಷ್ಟೇ, ಏನೇ ಗ್ರೇಟರ್ ಬೆಂಗಳೂರು ಮಾಡಬೇಕು, ಎಷ್ಟೇ ದೊಡ್ಡದಾಗುತ್ತೆ ಅಂದರೆ ಪ್ರತಿಯೊಬ್ಬನಿಗೂ ಖುಷಿ ವಿಚಾರನೇ ಅದು. ಹೌದು, ನಮ್ಮೂರು, ನಾವು ಜಾಗ ಬೆಳೀತಾ ಇದೆ, ನಾವು ನಮ್ಮೂರಲ್ಲಿ ತುಂಬ ಜನಕ್ಕೆ ಉದ್ಯೋಗ ಕಲ್ಪಿಸ್ಕೊಡ್ತಾ ಇದ್ದೀವಿ ನಾವು ವಿಚಾರಗಳು. ಬಟ್ ಅಲ್ಟಿಮೇಟ್ಲಿ ಇದು ಲಾಂಗ್ ಟರ್ಮ್ ಸಸ್ಟೈನ್ ಆಗಬೇಕು ಅಂದರೆ ಬೇಕಾಗಿರೋದೇ ನೀರು. ಸೊ ಆ ನೀರನ್ನ ನಾವು ಹಿಂಗೆ ಎಲ್ಲರನ್ನೂ ತಂದು ತುಂಬ್ತಾನೆ ಇದ್ರೆ, ನೀರ್ ಬಗ್ಗೆ ಯೋಚನೆ ಮಾಡಲಿಲ್ಲ ಅಂದರೆ ಮುಂದೊಂದು ದಿನ ಎಲ್ಲರನ್ನು ಕಳಿಸ್ಬೇಕಾಗುತ್ತೆ. ಖಂಡಿತ. ಸೊ ಅದನ್ನ ನಾವು ಅಟ್ಲೀಸ್ಟ್ ಈಗಲಾದ್ರೂ ಆಲ್ರೆಡಿ ಈಗಿಂದನೇ ಎಚ್ಚೆತ್ಕೊಂಡ್ರೆ ಅಟ್ಲೀಸ್ಟ್ ಒಂದು 3-4 ವರ್ಷ ನಮಗೆ ಬರಗಾಲ ಬರುವಷ್ಟರೊಳಗೆ ನಾವೇನಾದ್ರೂ ಅದನ್ನ ಮಾಡ್ಬೋದು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಖಂಡಿತ. ಇದು ಕೋಟೆಯ ಪ್ರದೇಶದಿಂದ ಆಚೆ ಇದ್ದಂಥ ಭಾಗ, ಬೆಂಗಳೂರಿನ ಗಡಿ ಇದು. ಸೊ ಇದನ್ನ ಬ್ಯೂಗಲ್ ರಾಕ್ ಅಂತೀವಿ, ಅಂದ್ರೆ ಕಹಳೆಯ ಬಂಡೆ ಅಂತ. ಅಂದರೆ ಇಲ್ಲಿ ಬೇಡರು ನಿಂತ್ಕೊಂಡು, ಬೇಡ ಜನಾಂಗದವರು ನಿಂತ್ಕೊಂಡು ಕಾವಲನ್ನು ಕಾಯ್ತಿದ್ರು. ಆಗ ಒಂದು ಬಸವಣ್ಣ ಏನು ತುಂಬ ಈ ಕಳೆಕಾಯಿ ಬೆಳೆನೆಲ್ಲ ನಾಶ ಮಾಡ್ತಾ ಇದ್ದಾನೆ, ತಿನ್ಕೊಂಡು ಹೋಗೋದು, ನಾಶ ಮಾಡೋದು. ಆಮೇಲೆ ಮರುದಿನ ಬಂದು ನೋಡಿದಾಗ ಒಂದು ಬಸವನ ವಿಗ್ರಹ, ಈ ಚಿಕ್ಕದೊಂದು ವಿಗ್ರಹ ಇತ್ತಂತೆ. ನಮ್ಮ ಫಸಲು ಏನು ಬರುತ್ತೆ, ಮೊದಲನೇ ಫಸಲು, ಅದನ್ನು ತಗೊಂಡ್ಬಂದು ನಿನಗೆ ಕಾರ್ತಿಕ ಮಾಸದಲ್ಲಿ ಅರ್ಪಣೆ ಮಾಡ್ತೀವಿ, ನಮ್ಮ ಬೆಳೆ ನಾಶ ಮಾಡಬೇಡಪ್ಪ ಅಂತ ಕೇಳ್ಕೊಟ್ರು. ಫಸ್ಟು ಅದನ್ನು ತಗೊಂಡ್ಬಂದು ಬಸವನಿಗೆ ಅರ್ಪಣೆ ಮಾಡ್ತಾಯಿದ್ರು. ಮಾಡಿ ಯಾರೂ ಇಲ್ಲಿ ವ್ಯಾಪಾರ ಮಾಡ್ತಾರಿಲ್ಲ, ಆವಾಗ ಬಂದವ್ರಿಗೆಲ್ಲ ಪ್ರಸಾದ ಅಂತ ಆ ಕಳ್ಳೆಕಾಯಿನ ಕೊಡ್ತಾಯಿದ್ರು.